ಸ್ನೇಹಿತರೆ ನಮಸ್ಕಾರ. ಚಾರ್ಟ್ಸ್ ಲರ್ನಿಂಗ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಚಂದನ್ ಗೌಡ. ನಾನೊಬ್ಬ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ. ಲೈವ್ ಮಾರ್ಕೆಟಲ್ಲಿ ನಿಮ್ಗೆ ಯಾವುದೇ ಥರದ ಕಾಲ್ ಟಿಪ್ಸ್ ಪ್ರೊವೈಡ್ ಮಾಡಲ್ಲ. ಕಲಿಬೇಕನ್ನೋರು ನಂದು ನೆಕ್ಸ್ಟ್ ಬ್ಯಾಚ್ ಬಂದು ಸೆಪ್ಟೆಂಬರ್ 5ಕ್ಕೆ ಇಟ್ಕೊಂಡಿದ್ದೀನಿ, ಶಿಕ್ಷಕರ ದಿನಾಚರಣೆ ದಿನ. ಸೊ ಯಾರಾದರೂ ಜಾಯ್ನ್ ಆಗಿ ಕಲಿತೀನಿ ಅನ್ನೋರು ಸೆಪ್ಟೆಂಬರ್ 5ನೇ ತಾರೀಕು ಜಾಯ್ನ್ ಆಗಿ ಕಲಿಬೋದು. ಕಲಿಯೋ ಕಡೆ ಫೋಕಸ್ ಮಾಡಿ. ಮಾರ್ಕೆಟ್ ಆಲ್ವೇಸ್ ಈಸಿ ಆಗುತ್ತೆ. ಇವತ್ತು ಅಷ್ಟೇ ತುಂಬ ಸ್ಟೂಡೆಂಟ್ಸ್ಗಳು ಮೆಸೇಜ್ ಹಾಕಿರ ಪ್ರಾಫಿಟ್ ಪುಟ್ ಸೈಡ್ ಅಂತ. ಎಸ್, ಇಟ್ಸ್ ಅ ಪುಟ್ ಸೈಡ್ ಟ್ರೇಡ್. ಮಾರ್ಕೆಟ್ ಮೇಲೆ ಹೋಗ್ತಿರ್ಬೋದು, ಬಟ್ ನಮಗೆ ಪುಟ್ ಸೈಡ್ ಟ್ರೇಡ್ ನಮಗೆ ಪ್ರಾಫಿಟ್ ಮಾಡಿಕೊಟ್ಟಿದೆ. ಅದು ನಾನು ಕೂಡ ಪುಟ್ ಸೈಡಲ್ಲೇ ಪ್ರಾಫಿಟ್ ಮಾಡಿದ್ದೀನಿ. ಲೆಟ್ಸ್ ಸಿ ಪ್ರಾಫಿಟ್ ಆರ್ ಲಾಸ್ ಆಫ್ ದ ಡೇ. ಸೊ ಆಲ್ಮೋಸ್ಟ್ ಡನ್ ಫಾರ್ ದ ಡೇ. 12,000 ನಾನು ದುಡ್ಕೊಂಡಿದ್ದೀನಿ ಒಂದೇ ಟ್ರೇಡು. ಸಿಂಪಲ್ ಟ್ರೇಡು. ಲೈಕ್ ನಾನು ಎಂಟ್ರಿ ಆಗಿದ್ದ ಪ್ಲೇಸಿಂದ ಒಂದು 1.2 ಪಾಯಿಂಟ್ ಅಷ್ಟೇ ಹಿಂದೆ ತೋರಿಸಿದ ಮಾರ್ಕೆಟು. ಅದಾದಮೇಲೆ ಮಾರ್ಕೆಟ್ ಮೂವ್ ಆಗ್ಲಿಕ್ಕೆ ಸ್ಟಾರ್ಟ್ ಆಯಿತು. ಸೊ 20 ಪಾಯಿಂಟ್ ಮೂವ್ ಆಯಿತು. ನಾನು 12-13 ಪಾಯಿಂಟ್ಗೆ ಎಕ್ಸಿಟ್ ಆಗಿದ್ದೀನಿ. ಸೊ ದಟ್ಸ್ ಓಕೆ. ಮಾರ್ಕೆಟ್ ಇವತ್ತು ತುಂಬ ವಾಲಟೈಲ್ ಇದೆ ಬಿಕಾಸ್ ಆಫ್ ಟ್ರಂಪ್ ಟ್ಯಾರಿಫ್ ನ್ಯೂಸು. ತುಂಬ ವಾಲಟೈಲ್ ಇದೆ. ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಫಾರ್ ದ ಡೇ. ನೋ ಮೋರ್ ಟ್ರೇಡ್ಸ್. ಸೊ ಟ್ರಂಪ್ ಟ್ಯಾರಿಫ್ ಇರೋದ್ರಿಂದ ಮಾರ್ಕೆಟಲ್ಲಿ ಕಂಪ್ಲೀಟ್ ವಾಲಟಿಲಿಟಿ ಜಾಸ್ತಿ ಇದೆ. ಸೊ ಅದಕ್ಕೋಸ್ಕರನೇ ಲೈಕ್ ಮಾರ್ಕೆಟಲ್ಲಿ ಟ್ರೇಡ್ ಮಾಡಬೇಕಾದ್ರೆ ಬೆಳಗ್ಗೆನೇ ಮಾರ್ಕೆಟು ಬ್ಯಾಂಕ್ ನಿಫ್ಟಿ 500 ಪಾಯಿಂಟ್ ಬಿದ್ದಿದೆ. ನಿಫ್ಟಿ ಆಲ್ಮೋಸ್ಟ್ ನಿಮಗೆ ತಗೊಂಡ್ರೆ ನಿಫ್ಟಿ ಕನ್ಸಿಡರ್ ಮಾಡಿದರೆ ಆಲ್ಮೋಸ್ಟ್ ಎಷ್ಟು 200 ಪಾಯಿಂಟ್ ಏನೋ ಕೆಳಗಡೆ ಬಂತು. ಸೊ ಇಲ್ಲಿ 2 ಆಪ್ಷನ್ ಇತ್ತು ನನಗಿಲ್ಲಿ. ಆ್ಯಕ್ಚುಲಿ ಬೆಳಿಗ್ಗೆ ಓಪನ್ ಆಗಿ ಮಾರ್ಕೆಟ್ ಕೆಳಗಡೆ ಬಂದಾಗ ನಾನು ವೆಯ್ಟ್ ಮಾಡ್ತಾಯಿದ್ದೆ. ಸಪೋಸ್ 450 ಈ ಲೆವೆಲ್ ತನಕ ಏನಾದರೂ ಮಾರ್ಕೆಟ್ ಬಂದರೆ ಇಲ್ಲಿಂದ ಕಾಲ್ ಸೈಡ್ ಟ್ರೇಡ್ ತೊಗೊಳ್ಳೋಣ. ಡೆಫಿನೆಟಾಗಿ ಮಾರ್ಕೆಟ್ ಇಲ್ಲಿಂದ ಒಂದು ರಿವರ್ಸಲ್ ಟ್ರೇಡ್ ಕೊಡುತ್ತೆ. ಕಾಲ್ ಸೈಡ್ ಟ್ರೇಡ್ ತೊಗೊಳ್ಳೋಣ ಅಂತ ವೆಯ್ಟ್ ಮಾಡ್ತಿದ್ದೆ. ಪುಟ್ ಸೈಡ್ ಟ್ರೇಡ್ ತೊಗೊಳ್ಳಿಕ್ಕೆ ಆಲ್ರೆಡಿ 2 ಕ್ಯಾಂಡಲ್ ಬಿದ್ದಿದೆ. ಇಲ್ಲಿ ಪುಟ್ ಸೈಡ್ ಟ್ರೇಡ್ ಆಪ್ಷನ್ ಇತ್ತು, ಬಟ್ ಇಲ್ಲಿ ನಾನು ಟ್ರೇಡ್ ಮಾಡಲಿಲ್ಲ. ಇಮಿಡಿಯೇಟಾಗಿ ವೆಯ್ಟ್ ಮಾಡ್ತಿದ್ದೆ ಬಿಕಾಸ್ ಮಾರ್ಕೆಟು ವೈಡ್ ರೇಂಜ್ ಆಗಿದೆ, ಸೈಡ್ ವೇಸ್ ಆಗೋ ಚಾನ್ಸಸ್ ಇದೆ. ಲೆಟ್ಸ್ ವೆಯ್ಟ್ ಮಾಡೋಣ ಅಂತ. ಈ ಲೈನಿಗೆ ಬಂದರೆ ಅಗೇನ್ ನಾನು ಪುಟ್ ಸೈಡ್ ಟ್ರೇಡ್ ಮಾಡಬೇಕು ಅಂತೆಲ್ಲ ಇದ್ದಿದ್ದು. ಇದೊಂದು ಲೈನು 2 ನಾನು ಮೈಂಡಲ್ಲಿ ಇಟ್ಕೊಂಡು ಕಾಯ್ತಾ ಇದ್ದೆ. 2ರಲ್ಲಿ ಯಾವ ಲೈನಿಗೆ ಫಸ್ಟ್ ಬರುತ್ತೆ, ಲೆಟ್ಸ್ ಗೋ ಫಾರ್ ಪುಟ್ ಸೈಡ್ ಟ್ರೇಡ್ ಇಲ್ಲ ಕಾಲ್ ಸೈಡ್ ಟ್ರೇಡ್ ಅಂತ. ಮಾರ್ಕೆಟ್ ಇಲ್ಲಿಗೆ ಬಂದಾಗ ತುಂಬ ಹೊಟ್ಟೆ ಉರಿತು ಈ 3 ಕ್ಯಾಂಡಲ್ ನೋಡಿ. ಬಿಕಾಸ್ 3 ಕ್ಯಾಂಡಲ್ ಮಿಸ್ ಆಯ್ತಲ್ಲ. ಇನ್ನೊಂದು 5-10 ಪಾಯಿಂಟ್ ಇನ್ನು ಮುಂದಕ್ಕೆ ಬಂದಿರೋ ಸಾಕಿತ್ತು. ಜಸ್ಟ್ 20 ಪಾಯಿಂಟ್ ಮುಂದಕ್ಕೆ ಬಂದಿದ್ರೆ ನನಗೂ ಟ್ರೇಡ್ ಸಿಕ್ಕಿರೋದು ಒಂದು ಒಳ್ಳೆ ಕ್ಯಾಪ್ಚರಿಂಗ್ ಆಗೋದು ಅಂತ. ಬಟ್ ಸ್ಟಿಲ್ ಐ ಹೋಲ್ಡೆಡ್ ಮೈ ಫೋಮೋ ಮೀನ್ಸ್ ಏನು, ಫಿಯರ್ ಆಫ್ ಮಿಸ್ಸಿಂಗ್ ದ ಟ್ರೇಡ್ ಇದ್ರೂ ಕೂಡ ವೆಯ್ಟ್ ಮಾಡ್ಕೊಂಡು ಕೂತಿದ್ದೆ. ಓಕೆ ಮಾರ್ಕೆಟ್ ಇಲ್ಲಿಂದ ಕೆಳಗಡೆಗೆ ಬಂದು ಅಗೇನ್ ರಿಟ್ರೇಸ್ಮೆಂಟ್ ಕೊಟ್ಟರೆ ಐ ಕ್ಯಾನ್ ಗೋ ವಿತ್ ಪುಟ್ ಸೈಡ್ ಟ್ರೇಡ್. ನೋಡೋಣ ಇಲ್ಲಿಂದ ಪುಟ್ ಸೈಡ್ ಟ್ರೇಡ್ಗೆ ಹೋಗೋಣ, ಇಲ್ಲಾಂದರೆ ವೆಯ್ಟ್ ಮಾಡೋಣ ಅಂತ. ಮಾರ್ಕೆಟ್ ಬ್ಯಾಕ್ ಟು ಸೇಮ್ ಮೈ ಲೆವೆಲಿಗೆ ಬಂತು. ಬರ್ತಿದ್ದಂಗೆ ತೊಗೊಂಡೆ. ಆಲ್ಮೋಸ್ಟು ಲೈಕ್ 24,700 ನಾನು ತೊಗೊಂಡಿದ್ದು. 85ಗೆ ನಾನು ತೊಗೊಂಡಿದ್ದೀನಿ. 84 ತನಕ ತೋರಿಸಿದೆ. ಅದು 85 ಪಾಯಿಂಟ್ ಚೇಂಜಲ್ಲಿ ಸಿಕ್ಕಿತ್ತು ನನಗೆ. ಸೊ ಅದರದ್ದು ಕ್ಲೋಸಿಂಗು ಲಾಸ್ಟು 107. ಬಟ್ ನಾನು ಎಕ್ಸಿಟ್ ಆಗಿರೋದು ಎಷ್ಟು ಕೇಳಿ, 97-98 ಬರ್ತಿದ್ದಂಗೆ ಎಕ್ಸಿಟ್ ಆದೆ ನಾನು. ಸೊ ನನ್ನ ದಿನ ಟಾರ್ಗೆಟ್ ರೀಚ್ ಮಾಡಿಕೊಟ್ಟಿದೆ. ಹ್ಯಾಪಿ. ಎಷ್ಟು ಪವರ್ಫುಲ್ಲಾಗಿ ಪರ್ಫೆಕ್ಟಾಗಿ ವರ್ಕ್ ಆಗ್ತಿದ್ದಾವೆ ನೋಡಿ ನಮ್ಮ ಲೈನ್ಸು. ಆ್ಯಂಡ್ ಈ ಸ್ಟೂಡೆಂಟ್ಸ್ಗೂ ಕೂಡ ಇದನ್ನು ಸೇಮ್ ಗೈಡ್ ಮಾಡಿದೆ. ತುಂಬ ಜನ ಸ್ಟೂಡೆಂಟ್ಸ್ಗಳು ಮೆಸೇಜ್ ಮಾಡಿರೋದು, ಸರ್ ಈ ಲೆವೆಲ್ಸಲ್ಲಿ ಕ್ಯಾಪ್ಚರ್ ಮಾಡಿದ್ದೀವಿ ಅಂತ. ಯಾವಾಗ ಸೆಕೆಂಡ್ ಟೈಮ್ ರೆಡ್ ಕ್ಯಾಂಡಲ್ ಆಯಿತು, ಅವರು ಕೂಡ ಇಲ್ಲಿಗೆ ವೆಯ್ಟ್ ಮಾಡ್ತಿದ್ದವ್ರು ತುಂಬ ಜನ. ಬಟ್ ರೆಡ್ ಕ್ಯಾಂಡಲ್ ಆಗ್ತಿದ್ದಂಗೆ ತೊಗೊಂಡಿದ್ದಾರೆ. ದಟ್ಸ್ ಓಕೆ. ನಿಮ್ಗೆ ಇಲ್ಲೂ ಕೂಡ ಟ್ರೇಡ್ ಮಾಡ್ಬೋದಿತ್ತಿಲ್ಲ ಅಂತಲ್ಲ, ಬಟ್ ನಾನು ವೆಯ್ಟ್ ಮಾಡ್ತಿದ್ದೆ. ಲೆವೆಲಿಗೆ ಬಂದ್ರೇ ಟ್ರೇಡ್ ಮಾಡೋದು, ಇಲ್ಲವ್ರು ಮಾಡೋದು ಬೇಡ ಅಂತ. ಸೊ ಹಾಗಾಗಿ ಐ ಜಸ್ಟ್ ಕೀಪ್ ಕ್ವೈಟ್. ಸುಮ್ಮನೆ ಕೂತಿದ್ದೆ. ವೆಯ್ಟ್ ಮಾಡೋಣ ಅದು ಏನಾರು ಆಗಲಿ, ನಾನು ಲೆವೆಲ್ ಬರೋವರೆಗೂ ನಾನು ಟ್ರೇಡ್ ಮಾಡೋದು ಬೇಡ ಅಂತ. ಅದಕ್ಕೋಸ್ಕರ ಇವಾಗ ನಿಮಗೆ ನೆಕ್ಸ್ಟ್ ಟ್ರೇಡ್ ಎಲ್ಲಿ ಸಿಗುತ್ತೆ, ಸಿಂಪಲ್ ಲಾಜಿಕ್ ಟ್ರೇಡು. ಡೇ ಐಗೆ ಏನಾದ್ರು ಬಂದರೆ ಮಾರ್ಕೆಟು ಡೇ ಐಗಿಂತ ಫಸ್ಟೇ ರಿಜೆಕ್ಷನ್ ತೊಗೊಳ್ತಿದೆ. ಬಟ್ ಡೇ ಐಗೆ ಬಂದರೆ ಡೆಫಿನೆಟಾಗಿ ಟ್ರೇಡ್ ಸಿಗುತ್ತೆ. ಇವಾಗ ಆಲ್ರೆಡಿ ರಿಜೆಕ್ಷನ್ ಏನಾದ್ರು ಇಲ್ಲಿ ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿದರೆ ಬಿಗ್ ಕ್ಯಾಂಡಲ್ ಬ್ರೇಕ್ಔಟ್ ಕೂಡ ಆಗೋ ಚಾನ್ಸಸ್ ಇದೆ. ಬಟ್ ಟ್ಯಾರಿಫ್ ನ್ಯೂಸ್ ಇರೋದ್ರಿಂದ ಮಾರ್ಕೆಟಲ್ಲಿ ಇವತ್ತು ಪ್ರೈಸ್ ಆಕ್ಷನ್ ಅಷ್ಟು ನೀಟಾಗಿ ವರ್ಕ್ ಆಗೋದಿಲ್ಲ. ಸೊ ತುಂಬ ಕಡಿಮೆ ಇವತ್ತು ಪ್ರೈಸ್ ಆಕ್ಷನ್ ನಿಮಗೆ ವರ್ಕ್ ಆಗೋದು. ಟ್ಯಾರಿಫ್ ಇರೋದ್ರಿಂದ ಮಾರ್ಕೆಟಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟ್ ಜಾಸ್ತಿ ಇರುತ್ತೆ. ಮಾರ್ಕೆಟು ನಿಮಗೆ ಪ್ರೈಸ್ ಆಕ್ಷನ್ಗಿಂತ ಕನ್ಫ್ಯೂಷನ್ನೇ ಜಾಸ್ತಿ ಇದೆ ಮಾರ್ಕೆಟಲ್ಲಿ ಇವತ್ತು. ಅದಕ್ಕೋಸ್ಕರ ಸೊ ಹೋಪ್ ನೀವು ಕೂಡ ಇವತ್ತು ಪ್ರಾಫಿಟ್ ಮಾಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ. ಬ್ಯಾಂಕ್ ನಿಫ್ಟಿ ನೋಡಿದರೆ ಅಂತೂ ಹುಚ್ಚರಾಗ್ಬಿಡ್ತೀರಾ ಇವತ್ತು. ಬ್ಯಾಂಕ್ ನಿಫ್ಟಿಯಲ್ಲಿ ಹೆಂಗೆ ಕ್ಯಾಂಡಲ್ ಮೂವ್ ಆಗಿದ್ದಾವೆ ಅಂದರೆ ಅನ್ಬಿಲೀವಬಲ್ ಅಪ್ಪ. ಬ್ಯಾಂಕ್ ನಿಫ್ಟಿಯಲ್ಲಿ ಅನ್ಬಿಲೀವಬಲ್ ಕ್ಯಾಂಡಲ್ ಮೂಮೆಂಟು. ಫಸ್ಟ್ ಕ್ಯಾಂಡಲ್ಲು 500 ಪಾಯಿಂಟ್ಸು, ಓಕೆನಾ. 54,400 ಮಾರ್ಕೆಟು ಫಸ್ಟ್ 5 ಮಿನಿಟ್ಸ್ ಕ್ಯಾಂಡಲು 986. ಆಲ್ಮೋಸ್ಟ್ ನಿಮಗೆ 450 ಪಾಯಿಂಟ್ಸು. 2 ಕ್ಯಾಂಡಲ್ಲೇ 500 ಪಾಯಿಂಟ್ ಬಿತ್ತು. ಅಗೇನ್ ರಿವರ್ಸಲ್ಲೂ ಕೂಡ ಅಷ್ಟೇ 54,000ದಿಂದ 54,200. ಆಲ್ಮೋಸ್ಟ್ 54,200 ಪಾಯಿಂಟ್ ರಿವರ್ಸಲ್ ಕ್ಯಾಂಡಲ್ಗಳು. ಒಂದೊಂದು ಪಾಯಿಂಟ್ 100 ಪಾಯಿಂಟ್ಸ್ ಕ್ಯಾಂಡಲ್ ಆಗ್ತಿದ್ದಾವೆ. ವೆರಿ ಡಿಫಿಕಲ್ಟ್ ಇವತ್ತು ಮಾರ್ಕೆಟಲ್ಲಿ. ಸುಮ್ಮನೆ ನಿಮ್ಮ ಸ್ಟಾಪ್ ಲಾಸ್ಗಳು ಚೋಟ ಮೋಟ ಸ್ಟಾಪ್ ಲಾಸ್ ತಡೆಯೋಕೆ ಆಗೋದೇ ಇಲ್ಲ. ಚೋಟ ಮೋಟ ಸ್ಟಾಪ್ ಲಾಸ್ಗಳಿದ್ರೆ ಮಾರ್ಕೆಟ್
ತಿನ್ಕೊಂಬಿಡುತ್ತೆ ಇವತ್ತು, ಅಷ್ಟು ಮಾರ್ಕೆಟ್ ವಾಲಟೈಲ್ ಇದೆ. ಸೊ ಬಿ ಕೇರ್ಫುಲ್. ಸ್ವಲ್ಪ ನೋಡೋಣ, ಮಾರ್ಕೆಟು ಕೂಲ್ ಡೌನ್ ಆಗ್ಬೋದು ನಾಳೆಗೆ. ಇವತ್ತು ವಾಲಟಿಲಿಟಿ ಜಾಸ್ತಿ ತೋರಿಸ್ತಾ ಇದೆ, ಬಟ್ ನೋಡೋಣ ನಾಳೆ ನಾಳೆಗೆ. ಇವತ್ತಿಂದು ಮುಗ್ದೋಯ್ತು ಮಾರ್ಕೆಟು. ಸೊ ಇವತ್ತಿಂದು ನಮ್ಮದು ಕೂಡ ಟ್ರೇಡ್ ಮುಗಿದಿದೆ. ಇವತ್ತು ಎಕ್ಸ್ಪೆಷಲಿ ಎಕ್ಸ್ಪೈರಿ ಕೂಡ ಇರೋದ್ರಿಂದ ಬಿ ಕೇರ್ಫುಲ್. ಮಂತ್ಲಿ ಎಕ್ಸ್ಪೈರಿ ಇದು. ಸೊ ನೆಕ್ಸ್ಟ್ ವೀಕಿಂದ ಐ ಗೆಸ್ ಎಕ್ಸ್ಪೈರಿ ಕೂಡ ಚೇಂಜಸ್ ತೋರಿಸ್ತಾ ಇದೆ ಮಾರ್ಕೆಟಲ್ಲಿ. ಸೆಪ್ಟೆಂಬರ್ 2ಕ್ಕೆ ಅಂದರೆ ಮಂಗಳವಾರಕ್ಕೆ ಎಕ್ಸ್ಪೈರಿ ಬೀಳೋ ಚಾನ್ಸಸ್ ಇದೆ ಇನ್ನು ಮುಂದೆ. ಸೊ ಮಂಗಳವಾರಕ್ಕೆ ಎಕ್ಸ್ಪೈರಿ ಬೀಳೋದ್ರಿಂದ ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ ಎರಡೂ ಇದೆ. ಏನು ಅಂದರೆ ನಿಮಗೆ ಬುಧವಾರ, ಗುರುವಾರ, ಶುಕ್ರವಾರ ಪ್ರೀಮಿಯಮ್ಸ್ಗಳು ಹೈ ಇರುತ್ತೆ, ಬಟ್ ಡಿ ಕೆ ಕಡಿಮೆ ಇರುತ್ತೆ. ಸೋಮವಾರ, ಮಂಗಳವಾರ ಪ್ರೀಮಿಯಮ್ಸ್ ಕಂಪ್ಲೀಟ್ ಲೋ ಇರುತ್ತೆ. ಸೊ ಡಿ ಕೆ ಜಾಸ್ತಿ ಇರುತ್ತೆ. ಸೊ ಅದಕ್ಕೋಸ್ಕರ ನೋಡೋಣ. ಅದು ಹಂಗಿದ್ರೂ ಏನಂತೆ, ಆಪ್ಷನ್ ಬೈಯರ್ಗೆ ನಮಗೆ ಲಾಜಿಕ್ ಗೊತ್ತಿದ್ರೆ ಸಾಕು ಟ್ರೇಡ್ ಮಾಡಲಿಕ್ಕೆ. ಓಕೆ, ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್.